ಯಾದಗಿರಿ ಜಿಲ್ಲೆಯಾದ್ಯಂತ ವಾಹನಗಳ ಸಂಚಾರಕ್ಕೆ ಪ್ರತಿನಿತ್ಯ ಕಿರಿಕಿರಿ ತಪ್ಪಿಸಲು ಜಿಲ್ಲಾಡಳಿತ ಮುಂದಾಗಲಿದೆ. ಗಿರಿನಗರದಲ್ಲಿ ರಸ್ತೆ ಬಿಡಾಡಿ ದನಗಳ ಕಾರುಬಾರು ಸಂಚಾರಕ್ಕೆ ಅಡ್ಡಿ. ನಡು ರಸ್ತೆ ಮಧ್ಯದಲ್ಲಿ ದನಗಳ ಮಲಗು ಮೂಲಕ ವಾಹನ ಸಂಚಾರಕ್ಕೆ ನಗರ ಮತ್ತು ಜಿಲ್ಲೆಯಾದ್ಯಂತ ಹೆದ್ದಾರಿಯ ಸುಭಾಷ್ ವೃತ್ತ ಹಾಗೂ ಲಾಲ್ ಬಹದ್ದೂರ್ ಗಾಂಧಿ ಚೌಕ್, ಚಕ್ರಕಟ್ಟ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಹೊಸಳ್ಳಿ ಕ್ರಾಸ್, ಗಂಜ್ ಏರಿಯಾದ ಎಲ್ಲಂದರಲ್ಲಿ ಮುಂತಾದ ಕಡೆಗಳಲ್ಲಿ ಸಂಜೆ ಆಗುತ್ತಿದ್ದಂತೆ ಬೀದಿ ದನಗಳ ಉಪಟಳ ಹೆಚ್ಚಾಗುತ್ತಿದೆ. ಹಿಂದೆ ರಸ್ತೆ ಅಪಘಾತಗಳು ಕೂಡ ಸಂಭವಿಸಿವೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಆಗ್ರಹಿಸಿದ್ದಾರೆ. ಆದರೆ ಬೀದಿ ದನಗಳಿಗೆ ವಾರಸುದಾರರು ಇರೋರು ಇಲ್ಲವೋ ಎಂದು ನಗರಸಭೆಗೆ ತಲೆನೋವಾಗಿದೆ. ಯಾದಗಿರಿ ನಗರದ ಮುಖ್ಯ ರಸ್ತೆಯಲ್ಲಿ ಸಂಚಾರಕ್ಕೆ ಖಂಡಿತವಾಗಿದ್ದು ತಮಗೂ ಇದಕ್ಕೂ ಯಾವ ಸಂಬಂಧವಿಲ್ಲದಂತೆ ಜಾಣಕೂಡರಂತೆ ವರ್ತಿಸಿರುವುದು ಸಂಬಂಧಪಟ್ಟವರು ಎಷ್ಟರ ಮಟ್ಟಿಗೆ ಸಮಂಜಸ ಸಂಚಾರಕ್ಕೆ ಅಡ್ಡಿಪಡಿಸಲು ಮಲಗಿರುವ ದನಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಲಾ ಮಕ್ಕಳು, ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ಮತ್ತು ವೃದ್ಧರ ಗೋಳು ಯಾರು ಕೇಳುತ್ತಿಲ್ಲ. ಈ ಹಿಂದೆ ಪತ್ರಿಕೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ಕೂಡಲೇ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದ ನಗರಸಭೆ ಪೌರಾಯುಕ್ತರು ಈ ಬೀದಿ ದನಗಳ ಕಾಟ ಕಡಿವಾಣ ಹಾಕಲು ಮುಂದಾಗಿಲ್ಲ. ಯಾಕೆ? ಉಮೇಶ್ ಕೆ ಮುದ್ನಾಳ್, ಸಾಮಾಜಿಕ ಹೋರಾಟಗಾರ, ಆಗ್ರಹಿಸಿದ್ದಾರೆ. ಮತ್ತು ಜಿಲ್ಲಾದ್ಯಂತ ನಗರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದ ಪ್ರಮುಖ ರಸ್ತೆಗಳಲ್ಲಿ ಬಿಡಾಡಿ ದನಗಳದ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸಂಜೆ ಆಗ್ತಿದ್ದಂಗೆ ರಸ್ತೆಯಲ್ಲಿ ಬಂದು ಮಲಗಿ ವಾಹನ ಸವಾರಿಗೆ ತೊಂದರೆ ಆಗ್ತಿದ್ದು, ಸಾಕಷ್ಟು ಹಿಂದೆ ಅಪಘಾತ ಆದರೂ ಕೂಡ ಪತ್ರಿಕೆ ಮತ್ತು ಟಿವಿಯಲ್ಲಿ ಸುದ್ದಿ ಆದರೂ ಕೂಡ ಎಚ್ಚೆತ್ತುಕೊಳ್ಳದ ನಗರಸಭೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತ ಯಾವುದೇ ಆದರೂ ಆಗ್ಬೋದು. ಮುಂದೆ ಏನದ ಈ ಬಿಡಾಡಿ ದನಗಳಿಂದ ವಾಹನದಲ್ಲಿ ಚಲಿಸಿದ ಸಂದರ್ಭದಲ್ಲಿ ಅಪಘಾತ ಆದರೆ ಅದಕ್ಕೆ ನೇರ ನಗರಸಭೆ ಮತ್ತು ಜಿಲ್ಲಾಡಳಿತನೇ ಹೊಣೆ ಹೊರಬೇಕಾಗ್ತದೆ. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು, ಪೌರಾಯುಕ್ತರು ಎಚ್ಚೆತ್ತುಕೊಂಡು ಈ ಬಿಡಾಡಿ ದನಗಳನ್ನು ತಕ್ಷಣ ಅವಕ್ಕೆ ಗೋಶಾಲೆಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಅವೆಲ್ಲಸನ್ನು ಹಿಡಿದಾಕಿದ ಮ್ಯಾಕ ಯಾರು ಬಿಡಾಡಿ ದನ ಮಾಲಕರು ಬಂದ್ರೆ ಅವರಿಗೆ ಬೃಹತ್ ಆಕಾರದ ದಂಡ ಉಸ್ಲಿ ಮಾಡಿ ಮುಂದೆ ಇಂಥ ಬಿಡದಂಗೆ ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಅವ್ರ ಮ್ಯಾಗ ಕೇಸ್ ದಾಖಲೆ ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ನಗರಸಭೆ ಮುಂದಾಗಬೇಕು. ಇವತ್ತಿನಿಂದ ಇವಾಗ ಏನೇ ಅಪಘಾತ ಆದ್ರೆ ಅದಕ್ಕೆ ನೇರ ಜಿಲ್ಲಾಡಳಿತ ಮತ್ತು ನಗರಸಭೆ ಹೊಣೆ ಹೊರಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದೆ.